ಏನಪ್ಪ ಅಂತಂದ್ರೆ ಅದಕ್ಕೆ ಎತ್ತಿ ತೋರಿಸ್ತೀವಿ. ತಮ್ಮ ಬಡ್ಡೆಗೆ ಒಂದು ನಾಯಿ ತಂದು ಕೊಟ್ರಂದ್ರೆ ಇಡೀ ಭಾರತ ದೇಶನೇ ನೋಡಿದ್ರು. ತಮ್ಮ ಮನೆಗೆ ಬಂದ ರಾಹುಲ್ ಗಾಂಧಿ ಒಂದು ನಾಯಿ ತಂದು ಕೊಟ್ಟಿದ್ರು. ಇಲ್ಲಿ ಜನರ ಸೇಲತ್ತಲ್ಲ, ಒಂದೇ ಕುಟುಂಬದಾಗ ಮೂರು ಸೇಲತ್ತಾರ. ಇವರು ದಲಿತರದಲ್ಲ, ಬೇರೆ ಅಲ್ಲ. ಮತ್ತು ನಿಮ್ಮ ಫಾಲೋವರ್ಸು ನಿಮ್ಮ ಪಕ್ಷದಿಂದ ಎರಡೆರಡು ಸರ್ತಿ ಏನಪ್ಪ ಅಂತಂದರೆ ಅಂಜಲಿಯವ್ರು ಏನಪ್ಪ ಅಂತಂದರೆ ನಿಮ್ಮ ಒಂದು ಪುರಸಭೆ ಅಧ್ಯಕ್ಷರಾಗಿದ್ದರು, ಗಿರೀಶ್ ಅವ್ರನ್ನೂ ಪುರಸಭೆ ಅಧ್ಯಕ್ಷರಾಗಿದ್ದರು. ನಿಮ್ಮ ಫಾಲೋವರ್ಸು ನಿಮ್ಮ ಫೋಟೋಕೊಂಡು ಹಾಕೊಂಡು ತಿರುಗಾಡ್ಯಾರ. ಅಂಥವ್ರು ಇವತ್ತು ಮರ್ಡರ್ ಆಗ್ಯದ, ಬಂದು ಮಾತಾಡ್ಸಿರ ಶೋಷಣೆ ಹೇಳಲ್ಲ. ನೀವು ಯಾವ ದಲಿತರ್ರಿ? ನೀವು ದಲಿತರು ಲೀಡರ್ ಅಲ್ಲ. ನೀವು ದಲಿತರನ್ನು ಬಳಸ್ಕೊಂಡು ಏನಪ್ಪ ಅಂತಂದರೆ ಇವರು ತುಳಿಯುವಂಥ ಕೆಲಸ ಮಾಡಿರಿ. ಇದ್ರಾಗ ನೀವು ಮುಂದೂ ಅದೇ ಮಾಡ್ತೀರಿ. ನೀವು 50 ವರ್ಷಗಳಿಂದ ಏನಪ್ಪ ಅಂತಂದರೆ ಇದೇ ಮಾಡ್ಕೊಂಡು ಬಂದು ಏನಪ್ಪ ಅಂದರೆ ಜನರನ್ನು ತೊಂದರೆ ಕೊಟ್ಟಿಟ್ರಿ. ಅವ್ರಿಗೆ ಸರ್ ಹಾರ ಹಾಕ್ತಾರ್ರಿ. ಅವ್ರಿಗೆ ಅಂಥವ್ರಿಗೆ ಸರ್ ಮರ್ಡರ್ ಮಾಡಿದವ್ರಿಗೆ ಹಾರ ಹಾಕ್ತಾರೆ. ಶಾಬಾದಾಗ ಎಂಥ ಹುಷಾರಿದ್ರೈತ್ರಿ. ಏನಪ್ಪ ಅಂತಂದ್ರೆ ಅದಕ್ಕೆ ಎತ್ತಿ ತೋರಿಸ್ತೀವಿ. ತಮ್ಮ ಬಡ್ಡೆಗೆ ಒಂದು ನಾಯಿ ತಂದು ಕೊಟ್ರಂದ್ರೆ ಇಡೀ ಭಾರತ ದೇಶನೇ ನೋಡಿದ್ರು. ತಮ್ಮ ಮನೆಗೆ ಬಂದ ರಾಹುಲ್ ಗಾಂಧಿ ಒಂದು ನಾಯಿ ತಂದು ಕೊಟ್ಟಿದ್ರು. ಇಲ್ಲಿ ಜನರ ಸೇಲತ್ತಲ್ಲ, ಒಂದೇ ಕುಟುಂಬದಾಗ ಮೂರು ಸೇಲತ್ತಾರ. ಇವರು ದಲಿತರದಲ್ಲ, ಬೇರೆ ಅಲ್ಲ. ಮತ್ತು ನಿಮ್ಮ ಫಾಲೋವರ್ಸು ನಿಮ್ಮ ಪಕ್ಷದಿಂದ ಎರಡೆರಡು ಸರ್ತಿ ಏನಪ್ಪ ಅಂತಂದರೆ ಅಂಜಲಿಯವ್ರು ಏನಪ್ಪ ಅಂತಂದರೆ ನಿಮ್ಮ ಒಂದು ಪುರಸಭೆ ಅಧ್ಯಕ್ಷರಾಗಿದ್ದರು, ಗಿರೀಶ್ ಅವ್ರನ್ನೂ ಪುರಸಭೆ ಅಧ್ಯಕ್ಷರಾಗಿದ್ದರು. ನಿಮ್ಮ ಫಾಲೋವರ್ಸು ನಿಮ್ಮ ಫೋಟೋಕೊಂಡು ಹಾಕೊಂಡು ತಿರುಗಾಡ್ಯಾರ. ಅಂಥವ್ರು ಇವತ್ತು ಮರ್ಡರ್ ಆಗ್ಯದ, ಬಂದು ಮಾತಾಡ್ಸಿರ ಶೋಷಣೆ ಹೇಳಲ್ಲ. ನೀವು ಯಾವ ದಲಿತರ್ರಿ? ನೀವು ದಲಿತರು ಲೀಡರ್ ಅಲ್ಲ. ನೀವು ದಲಿತರನ್ನು ಬಳಸ್ಕೊಂಡು ಏನಪ್ಪ ಅಂತಂದರೆ ಇವರು ತುಳಿಯುವಂಥ ಕೆಲಸ ಮಾಡಿರಿ. ಇದ್ರಾಗ ನೀವು ಮುಂದೂ ಅದೇ ಮಾಡ್ತೀರಿ. ನೀವು 50 ವರ್ಷಗಳಿಂದ ಏನಪ್ಪ ಅಂತಂದರೆ ಇದೇ ಮಾಡ್ಕೊಂಡು ಬಂದು ಏನಪ್ಪ ಅಂದರೆ ಜನರನ್ನು ತೊಂದರೆ ಕೊಟ್ಟಿಟ್ರಿ. ಅವ್ರಿಗೆ ಸರ್ ಹಾರ ಹಾಕ್ತಾರ್ರಿ. ಅವ್ರಿಗೆ ಅಂಥವ್ರಿಗೆ ಸರ್ ಮರ್ಡರ್ ಮಾಡಿದವ್ರಿಗೆ ಹಾರ ಹಾಕ್ತಾರೆ. ಶಾಬಾದಾಗ ಎಂಥ ಹುಷಾರಿದ್ರೈತ್ರಿ. ವಾಯು ಮಾಲಿನ್ಯ ತಡೆಗಟ್ಟಲು ವಾಹನಗಳನ್ನು ಸುಸ್ಥಿತಿಯಲ್ಲಿಡಿ, ಆರೋಗ್ಯವಂತರಾಗಿ ಬಾಳಿರಿ. ಪ್ರತಿ 6 ತಿಂಗಳಿಗೊಮ್ಮೆ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಗಳಲ್ಲಿ ತಮ್ಮ ವಾಹನ ತಪಾಸಣೆ ಮಾಡಿಸಿ ಪ್ರಮಾಣ ಪತ್ರ ಪಡೆಯಿರಿ. ಕಲಬೆರಕೆ ಇಂಧನ ಉಪಯೋಗಿಸಬೇಡಿ. ಕಪ್ಪು ಹೊಗೆ ಬರುತ್ತಿದ್ದರೆ ಸರ್ವಿಸ್ ಸೆಂಟರ್ನಲ್ಲಿ ವಾಹನ ದುರಸ್ತಿ ಮಾಡಿಸಿ. ಸೈಲೆನ್ಸರ್ ಟ್ಯಾಂಪರ್ ಮಾಡಬೇಡಿ. ಕಳಪೆ ಇಂಜಿನ್ ಆಯಿಲ್ ಬಳಸಬೇಡಿ. ಕಾರ್ಬೊರೇಟರ್ಗಳನ್ನು ಸ್ವಚ್ಛಗೊಳಿಸಿ. ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸಿ. ಸಮೀಪದ ಸ್ಥಳಕ್ಕೆ ಹೋಗಿ ಬರಲು ಬೈಸಿಕಲ್ ಬಳಸಿರಿ. ವಾಯು ಮಾಲಿನ್ಯ ಮಾಡಿದರೆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿದರೆ ಯಾವುದೇ ವರ್ಗದ ವಾಹನಗಳಿಗೆ ಮೊದಲ ಅಪರಾಧಕ್ಕೆ 1500 ಹಾಗೂ ಎರಡನೇ ಅಪರಾಧಕ್ಕೆ 3000 ರೂಪಾಯಿ ದಂಡ. ವಾಯು ಮಾಲಿನ್ಯದಿಂದ ಆರೋಗ್ಯದಲ್ಲಿ ಆಗುವ ಸಮಸ್ಯೆಗಳು: ವಾಯು ಮಾಲಿನ್ಯದಿಂದ ಕಣ್ಣು ಮತ್ತು ದೃಷ್ಟಿ ಮಂಜಾಗುವಿಕೆ, ಮೆದುಳಿನ ಕಾರ್ಯಾಚರಣೆ ಕುಂಠಿತ, ಗರ್ಭಿಣಿ ಮಹಿಳೆಯರಿಗೆ ಗರ್ಭಸ್ರಾವ ಹಾಗೂ ಹುಟ್ಟುವ ಮಕ್ಕಳಿಗೆ ಅನಾರೋಗ್ಯ, ಮಕ್ಕಳಿಗೆ ಮಾನಸಿಕ ದೌರ್ಬಲ್ಯತೆ ಹಾಗೂ ಬುದ್ಧಿಮಾಂದ್ಯತೆ ಹೆಚ್ಚಾಗುವಿಕೆ, ಅಸ್ತಮಾ, ಕ್ಯಾನ್ಸರ್ ಹಾಗೂ ಇನ್ನಿತರ ರೋಗಗಳ ಹರಡುವಿಕೆ. ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋಣ. ಹೊಗೆ ಸೋಸದಂತೆ ಎಚ್ಚರಿಕೆ ವಹಿಸೋಣ. ನಮ್ಮ ನಗರವನ್ನ ವಾಯು ಮಾಲಿನ್ಯದಿಂದ ರಕ್ಷಿಸೋಣ. ಆರೋಗ್ಯಕರ ಜೀವನ ನಡೆಸೋಣ. ಇದು ಉಪಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವಾಯು ಮಾಲಿನ್ಯ ಮಾಸಾಚರಣೆ ಅರಿವು ಕಾರ್ಯಕ್ರಮ ನವೆಂಬರ್ 2025.